ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕರಿಬೇವಿನ ಸೊಪ್ಪಿನ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ತಿಳಿಸ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪು ಯಾರ ಮನೆಯಲ್ಲಿ ಯೂಸ್ ಮಾಡಲ್ಲ ಹೇಳಿ? ಎಲ್ಲರ ಮನೇಲೂ ಬಳಸ್ತೀವಿ. ಅಡುಗೆಗೆ, ಸಾಂಬಾರ್ಗೆ, ಒಗ್ಗರಣೆಗಾಗಿರ್ಬೋದು ಅಥವಾ ಚಟ್ನಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿದೆ ನಾವು ಅಡುಗೆ ಮಾಡೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ನಾವು ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡೇ ಮಾಡ್ತೀವಿ. ಇದಕ್ಕೇನಪ್ಪ ಅಂದರೆ ಸುಮಾರು ಥರ ಕಾಯಿಲೆಗಳು ಬರುತ್ತೆ ಈ ಗಿಡಕ್ಕೆ. ಅದಕ್ಕೆ ನಾವು ಏನು ಮಾಡ್ಬೋದಪ್ಪ ಅಂತ ನಾನು ಅದ್ರ ಬಗ್ಗೆ ಮಾಹಿತಿನ ಹೇಳ್ತಾ ಇದ್ದೀನಿ. ನಮ್ಮ ತೋಟದಲ್ಲೂ 3 ಗಿಡ ಇದೆ. 3 ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ. ಅದು ಒಂದಕ್ಕೊಂದು ಕಾಂಪಿಟೇಷನ್ ಮೇಲೆ ಬೆಳೀತಿದೆ. ಎಷ್ಟು ಸೊಂಪಾಗಿ ಬೆಳೆದಿದೆ ಅಂದರೆ ತುಂಬ ಚೆನ್ನಾಗಿ ಬೆಳೆದಿದೆ. ಇದಕ್ಕೇನಪ್ಪ ಕಾರಣ ಅಂದರೆ ನಾನು ಕೇರ್ ಮಾಡೋ ರೀತಿ ಹಾಗೂ ಅದಕ್ಕೆ ಹಾಕುವಂಥ ಲಿಕ್ವಿಡೇ ಕಾರಣ ಆಗಿರುತ್ತೆ. ಇದನ್ನು ನಾನು ಹೇಗೆ ಬೆಳೆಸ್ತಿದ್ದೀನಿ ಅನ್ನೋದನ್ನ ನಾನು ಮುಂದೆ ಹೋಯ್ತಾ ಹೇಳ್ತೀನಿ. ಮತ್ತು ಇದಕ್ಕೆ ಏನು ಲಿಕ್ವಿಡ್ ಹಾಕ್ತೀನಿ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಇದನ್ನು ಅರ್ಧಂಬರ್ಧ ನೋಡಿದ್ರೆ ಇದ್ರದ್ದು ಪೂರ್ತಿ ಮಾಹಿತಿ ಗೊತ್ತಾಗೋದಿಲ್ಲ. ಅದರಿಂದ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಮಾಹಿತಿನೂ ತಿಳಿಯುತ್ತೆ. ಇದಕ್ಕೆ ಏನೇನು ರೋಗ ಬರುತ್ತಪ್ಪ ಅಂದರೆ, ಮೊದಲನೇದಾಗಿ ವೈಟ್ ಚುಕ್ಕಿ ರೋಗ ಬರುತ್ತೆ. ಆ ವೈಟ್ ಚುಕ್ಕಿ ರೋಗ ಬಂದಾಗ ಎಲೆಗಳೆಲ್ಲ ವೈಟಿಗೆ ಆಗಿಬಿಡುತ್ತೆ. ಅದನ್ನು ನಾವು ಅಡುಗೆಗೆ ಬಳಸೋಕ್ಕಾಗೋದಿಲ್ಲ. ಅದನ್ನು ಕಟ್ ಮಾಡೇ ತೆಗಿಬೇಕು. ಇದು ನಮ್ಮ ತೋಟದಲ್ಲಿ ಇದ್ದದ್ದೆಲ್ಲ ಪಾಟಲ್ಲಿದ್ದ ಗಿಡ. ಇದು ಪಾಟಲ್ಲಿದ್ದು ನೋಡಿ ಯಾವ ರೀತಿ ಆಗಿದೆ. ಇದನ್ನು ಸರಿಯಾಗಿ ನಾನು ಕೇರ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ನೋಡಿ ಹೇಗೆ ಕಾಯಿಲೆ ಬಂದಿದೆ. ಇದು ಆಲ್ಮೋಸ್ಟ್ ಗಿಡ ಹೋಯ್ತು ಅಂತಲೇ ನಾನು ಅನ್ಕೊಬಿಟ್ಟಿದ್ದೆ. ಇದು ನಮ್ಮ ಟೆರೆಸ್ ಮೇಲಿರೋ ಪಾಟಲ್ಲಿರೋ ಗಿಡ. ಇಲ್ಲಿ ನೋಡಿ, ಇದನ್ನು ಇವಾಗ ಹೆಂಗಿತ್ತು, ಇದನ್ನು ಕೇರ್ ಮಾಡಿದ್ಮೇಲೆ ಕಟ್ ಮಾಡಿ ಇದನ್ನು ರೀಪಾಟ್ ಮಾಡಿದ್ಮೇಲೆ ಹೆಂಗಾಗುತ್ತೆ ಅಂತ ನಿಮ್ಗೆ ವ್ಯತ್ಯಾಸ ಇದರಲ್ಲೇ ತಿಳಿಸ್ತೀನಿ ನಾನು. ನೋಡಿ, ಫುಲ್ ಎಲ್ಲ ಹೋಗ್ಬಿಟ್ಟಿದೆ. ಇದನ್ನು ಸುಮಾರು ದಿನ ಆಯಿತು, ಅದು ಚಿಗುರು ಬಂದಿಲ್ಲ, ಬೆಳೆದಿಲ್ಲ, ಹೇಗಿತ್ತು ಹಾಗೇ ಇತ್ತು. ಅದಕ್ಕೆ ನಾನು ಅದನ್ನೇನು ಮಾಡಿದೆ, ಎಲ್ಲ ಎಲೆಗಳೆಲ್ಲ ಕಟ್ ಮಾಡಿದೆ, ಪ್ರೂನಿಂಗ್ ಮಾಡಿದೆ. ಅರ್ಧ ಮಣ್ಣನ್ನು ಪಾಟಲ್ಲಿ ಫುಲ್ ತೆಗೆದುಬಿಟ್ಟೆ. ಈ ಅರ್ಧ ಮಣ್ಣು ತೆಗೆದುಬಿಟ್ಟು ತುಂಬ ಬೇರು ಬಿಟ್ಕೊಂಡಿತ್ತು. ಸ್ವಲ್ಪ ದೊಡ್ಡ ಬೇರೆಲ್ಲ ತೆಗೆದು ಈ ರೀತಿ ಪ್ರೂನಿಂಗ್ ಮಾಡಿ ಅರ್ಧಕ್ಕೆ ಮರಳು ಮಿಕ್ಸ್ ಮಾಡಿ ಅರ್ಧ ಗೊಬ್ಬರನ ಹಾಕಿ ನಾನು ಅದನ್ನು ತುಂಬಿಸಿದೆ. ಮತ್ತು ಮೇಲೆ ಪ್ರೂನಿಂಗ್ ಮಾಡಿಬಿಟ್ಟು ನೋಡಿ ಎಲೆಗಳೆಲ್ಲ ಯಾವ ರೀತಿಯಾಗಿದೆ ಅಂತ. ಎಲ್ಲ ಕಪ್ಪು ಚುಕ್ಕಿ ರೋಗ ಬಂದುಬಿಟ್ಟಿದೆ. ನಾನು ಇದು ಬೆಳೆಯೋದೇ ಇಲ್ವೇನೋ ಇನ್ನೂ ಅಂದ್ಕೊಂಡಿದ್ದೆ. ಆದರೂ ನೋಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಮಣ್ಣು ಮರಳು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ನೋಡಿ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ತುಂಬ ಗಟ್ಟಿಯಾಗಿತ್ತು. ಎಷ್ಟು ಲೂಸ್ ಮಾಡಿದ್ರೆ ಅದು ಲೂಸ್ ಆಯ್ತಾನೆ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿಬಿಟ್ಟಿತ್ತು. ಅದ್ರ ತುಂಬ ಬೇರು ತುಂಬ್ಕೊಬಿಟ್ಟಿದೆ ಗಿಡದ ತುಂಬ. ಅದಕ್ಕೆ ನಾನೇನು ಮಾಡಿದೆ, ಅರ್ಧ ಮಣ್ಣು ಫುಲ್ ತೆಗೆದುಬಿಟ್ಟೆ. ಇದು ಬರೋದೇ ಇಲ್ಲ ಗಿಡ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಅಂತ ಇದ್ರು ಅದು ಬರೋಲ್ಲ ಬಿಡು, ಹಾಳಾಯಿತು ಅಂತ. ನೋಡಿ ಯಾವ ರೀತಿ ಬೇರು ಬಿಟ್ಕೊಂಡಿದೆ. ಪಾಡು ತುಂಬ ಬಿಟ್ಕೊಬಿಟ್ಟಿದೆ. ನಾನು ಮುಕ್ಕಾಲು ಭಾಗ ಮಣ್ಣೆ ತೆಗೆದುಬಿಟ್ಟೆ. ನೋಡಿ ಯಾವ ಥರ ಆಗಿದೆ. ಅದ್ರಲ್ಲಿ ಸ್ವಲ್ಪ ದೊಡ್ಡ ಬೇರೆ ಇತ್ತು, ಅದೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಮಣ್ಣು ಮರಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬಿಸ್ಬಿಟ್ಟು ಮತ್ತು ಇನ್ನೂ ಕಾಲು ಭಾಗ ನಾನು ಗೊಬ್ಬರ ಹಾಕ್ತೆ. ಇದಕ್ಕೆ ಕುರಿ ಗೊಬ್ಬರ ಹಾಕ್ಬಿಟ್ಟು ಎಲ್ಲ ಮುಚ್ಚಿ ಮೇಲೆ ಪ್ರೂನಿಂಗ್ ಮಾಡಿ ಅದಕ್ಕೆ ಕಟಿಂಗ್ಗೆ ಅರಿಶಿನ ಮೆತ್ತಿ ಎಲ್ಲ ಫುಲ್ ರೆಡಿ ಮಾಡಿದೆ. ಎಷ್ಟು ಚೆನ್ನಾಗಿ ಅದು ರೆಡಿ ಆಯಿತು ಅಂದರೆ ಅದ್ರ ಮೇಲೆ ಇದೇ ಆಸೆನೇ ಬಿಟ್ಬಿಟ್ಟಿದ್ದೆ ನಾನು, ಇದು ಬರಲ್ವೇನೋ ಅನ್ನೋ ರೀತಿ. ಆಮೇಲೆ ನೋಡೋಣ ಅಂದ್ಬಿಟ್ಟು ಎಲ್ಲ ಈ ರೀತಿ ನನಗೆಲ್ಲ ಕ್ಲೀನ್ ಮಾಡಿ ಅದನ್ನು ರೆಡಿ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಮಣ್ಣು ಮುಚ್ಚಿ ಅದಕ್ಕೆ ಮೇಲೆಲ್ಲ ನೀರು ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದೆ. ಇವಾಗ ನೋಡಿ ಅವಕ್ಕೂ ಇವಕ್ಕೂ ವ್ಯತ್ಯಾಸ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಆ ಗಿಡನ ಅನ್ನೋ ಥರ ಬಂದಿದೆ. ಇದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ಬೇಗ ಚಿಗುರು ಬಂದುಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಅಂತ. ನಾವು ಯಾವುದೇ ಗಿಡನೂ ಅಷ್ಟೇ, ನಾವು ಯಾವ ರೀತಿ ಕೇರ್ ಮಾಡ್ತೀವೋ ಆ ರೀತಿ ಗಿಡಗಳು ಬರುತ್ತೆ. ಕಪ್ಪು ಚುಕ್ಕಿ ರೋಗ ಒಂದೇ ಅಲ್ಲ, ಇದು ಎಲೆಗಳು ಸುರುಳಿ ಸುತ್ಕೋತವೆ ಇದ್ರ ಎಲೆಗಳು. ಅವಾಗ ಏನಪ್ಪ ನಾವು ಮಾಡ್ಬೋದು ಅಂದರೆ, ಸೋಡಾ ಇದೆ, ಅಡುಗೆ ಸೋಡಾ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಿಡಕ್ಕೆಲ್ಲ ಹಾಕಬೇಕು. ಗಿಡಕ್ಕೆಲ್ಲ ಹಾಕಿದಾಗ ಅದೆಲ್ಲ ಸರಿ ಹೋಗುತ್ತೆ ಆ ಗಿಡ. ಇದೊಂದಕ್ಕೆ ಅಂತಲ್ಲ, ನಾವು ಬೇರೆ ಗಿಡಗಳು ಸುರುಳಿ ಸುತ್ಕೊಂಡಾಗ ಎಲೆಗಳು ಅದಕ್ಕೂ ನಾವು ಯೂಸ್ ಮಾಡ್ಬೋದು ಅದನ್ನು. ಅದಕ್ಕೆ ಅದೊಂದೇ ಪರಿಹಾರ ಇರೋದು. ಇಲ್ಲ ಇನ್ನೊಂದು ಥರ ಕಪ್ಪು ಚುಕ್ಕಿ ರೋಗ ಮತ್ತು ಬಿಳಿ ಚುಕ್ಕಿ ರೋಗ ಎರಡೂ ಬರುತ್ತೆ ಗಿಡಕ್ಕೆ. ಅವಾಗ ನಾವು ಏನಪ್ಪ ಮಾಡಬೇಕು ಅಂದರೆ, ನೀಮ್ ಆಯಿಲ್ ಬರುತ್ತಲ್ಲ, ನೀಮ್ ಆಯಿಲ್ನ 1-2 ಡ್ರಾಪ್ ಅಷ್ಟನ್ನು ನಾವು ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಯಾವುದಾದ್ರೂ ಹ್ಯಾಂಡ್ ವಾಶ್ ಏನಾದರೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿದಾಗ ಅದು ಕೂಡ ಇದು ಕೆಲಸ ಮಾಡುತ್ತೆ ಚೆನ್ನಾಗಿ. ನಾವು ಏನು ಮಾಡಬೇಕಪ್ಪ, ನೀಮ್ ಆಯಿಲ್ನ ಅಂದರೆ 15 ಡೇಸ್ಗೊಂದು ಸಲ ನಾವು ಅದನ್ನು ಫಸ್ಟ್ ಸ್ಟಾರ್ಟಿಂಗಿಂದನೂ ಬಳಸ್ಕೊಂಡು ಬಂದರೆ ಆ ಗಿಡಕ್ಕೆ ರೋಗ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಹೂವು ಬರುತ್ತೆ ಇದರಲ್ಲಿ. ನಿಮಗೆ ಕಾಯಿ ಬೇಕು ಅನ್ನೋಂಗಿದ್ರೆ ಅದನ್ನು ಹೂವನ್ನು ಬಿಡ್ಬೋದು. ಇಲ್ಲ ಕಾಯಿ ಬೇಡ ಅನ್ನೋಂಗೆ ನಮಗೆ ಗಿಡ ಚೆನ್ನಾಗಿ ಹೆಲ್ದಿಯಾಗಿರಲಿ ಅಂದಿದ್ದು ಹೂವನ್ನು ಕಟ್ ಮಾಡಿ ತೆಗಿಬೇಕು. ಈ ಹೂವು ಬಂತು ಅಂದರೆ ಗಿಡ ಡಲ್ಲಾಗಿಬಿಡುತ್ತೆ. ಅದರಿಂದ ಏನು ಮಾಡಬೇಕು, ಆ ಹೂವು ಬಂದಾಗ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಬಿಟ್ಟಾಗ ಅದು ಚೆನ್ನಾಗಿ ಬರುತ್ತೆ. ಆಮೇಲೆ ಅವಾಗವಾಗ ಪ್ರೂನಿಂಗ್ ಮಾಡ್ತಾನೇ ಇರಬೇಕು ಗಿಡನ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ, ಹುಳಿ ಮಜ್ಜಿಗೆ ಇರುತ್ತೆ ನೋಡಿ, ಒಂದು 3 ದಿನ 4 ದಿನ ಮಜ್ಜಿಗೆ ಮಾಡಿ ಇಟ್ಬಿಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ. ಆವಾಗ ಅದಕ್ಕೆ ಸ್ವಲ್ಪ ಹಿಂಗನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ವಾರಕ್ಕೆ 10 ಡೇಸ್ಗೊಂದೊಂದು ಸಲ ಅದನ್ನು ಸ್ವಲ್ಪ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಕರಿಬೇವಿನ ಸೊಪ್ಪು ಒಂದು 4-5 ಮನೆವರೆಗೂ ಅದು ಪರಿಮಳ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಅವಾಗವಾಗ ಮಾಡ್ತಾನೆ ಇರ್ತೀನಿ 15 ಡೇಸ್ಗೊಂದು.
ಹಿಂಗನ್ನ ನೋಡ್ಕೊಂಡು ಹಾಕಬೇಕು. ಜಾಸ್ತಿ ಆದರೆ ಸ್ವಲ್ಪ ಗಿಡ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಆ ಮಜ್ಜಿಗೆಗೆ ತಕ್ಕಂಗೆ ಲಿಮಿಟಾಗಿ 1 ಸ್ಪೂನು ಅರ್ಧ ಸ್ಪೂನು ನಿಮಗೆ ಗಿಡ ಹೇಗಿದೆ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದನ್ನು ಹಾಕೋದ್ರಿಂದ ನಾನು ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಮತ್ತು ಏನಾದರೂ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ ಇದನ್ನು ಹಾಕೋದ್ರಿಂದ. ಕರಿಬೇವಿನ ಗಿಡಕ್ಕೆ ಇದಂತೂ ಒಳ್ಳೆ ಲಿಕ್ವಿಡ್ಡು. ನಾನು ಅದರಿಂದ ಅದನ್ನು ನೋಡ್ಕೊಂಡು ಅವಾಗವಾಗ ಹಾಕಿ ಏನೂ ತೊಂದರೆ ಆಗೋದಿಲ್ಲ ಇದನ್ನು ಹಾಕೋದ್ರಿಂದ. ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಕಪ್ಪು ಚುಕ್ಕಿ ಹುಳ ಬರುತ್ತೆ, ಒಂದಿಷ್ಟು ಚಿಟ್ಟೆ ಥರ ಇರುತ್ತೆ. ಅದು ಬಂದುಬಿಟ್ರೆ ಎಲೆಗಳು ಒಂದೂ ಇರಲ್ಲ, ಎಲ್ಲನೂ ಎಲೆಗಳೆಲ್ಲ ತಿನ್ಕೋತಾ ಇರುತ್ತೆ. ಅದಕ್ಕೆ ನಾವು ಅವಾಗವಾಗ ಗಮನಿಸ್ಕೊತಾ ಇರಬೇಕು. ಇದಕ್ಕೆ ಹುಳ ಇರೋದನ್ನ ನೋಡಿ ಚೆಕ್ ಮಾಡ್ಕೊಂಡು ಅದನ್ನು ತೆಗ್ದಾಕ್ಬೇಕು. ಅದಕ್ಕೆ ಏನಪ್ಪ ಪರಿಹಾರ ಅಂದರೆ ಅದನ್ನು ತೆಗ್ದಾಕ್ಬಿಟ್ಟು ಸಾಯಿಸ್ಬೇಕು ಅಷ್ಟೇ. ಇಲ್ಲಾಂದರೆ ಅದು ಮೊಟ್ಟೆ ಇಟ್ಬಿಟ್ಟಿದ್ರೆ ಮತ್ತೆ ಹುಳಗಳು ಉತ್ಪತ್ತಿನೇ ಆಯ್ತಾನೇ ಇರುತ್ತೆ ಅದರಲ್ಲಿ. ಅದರಿಂದ ಅವಾಗವಾಗ ಗಿಡಗಳನ್ನ ನೋಡ್ಕೊಂಡು ತೆಗಿಬೇಕು. ನೋಡಿ, ಹುಳ ಈ ರೀತಿ ಇರುತ್ತೆ, ಆವಾಗವಾಗ ಗಮನಿಸ್ಕೊಳ್ಳಿ. ಆಮೇಲೆ ಇನ್ನೇನಪ್ಪ ಅಂದರೆ ಇದಕ್ಕೆ ಕರಿಬೇವಿನ ಗಿಡ ನೆಲದಲ್ಲಿದ್ದರೆ ಅಷ್ಟೇನು ಸ್ಪೆಷಲ್ ಕೇರ್ ಬೇಕಾಗಿಲ್ಲ. ಅದಕ್ಕೆ ಒಂದು ಲಿಕ್ವಿಡ್ ಕೊಟ್ಕೊಂಡು ಗೊಬ್ಬರ ಹಾಕೊಂಡು ನೋಡ್ಕೊಂಡ್ರೆ ಸಾಕು. ಅದೇ ಪಾಟೆಲ್ಲ ಇರಬೇಕಾದ್ರೆ ಸ್ಪೆಷಲ್ ಕೇರ್ ಮಾಡಬೇಕಾಗುತ್ತೆ. ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಾಟ್ ಸೆಲೆಕ್ಷನ್. ಚಿಕ್ಕ ಗಿಡಕ್ಕೆ ಚಿಕ್ಕ ಪಾಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಸ್ವಲ್ಪ ದೊಡ್ಡದಾದಮೇಲೆ ಪರ್ಮನೆಂಟಾಗಿ ಇರೋ ಗಿಡ ಆಗಿರೋದ್ರಿಂದ ದೊಡ್ಡ ಪಾಟ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಮಣ್ಣು ಮತ್ತು ಮರಳನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಂಡು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕಿ ನೆಟ್ಟರೆ 2 ರಿಂದ 3 ವರ್ಷ ಅದೇ ಪಾಟೆಲ್ಲ ನಾವು ಮೇಂಟೈನ್ ಮಾಡ್ಬೋದು. ಪಾಟ್ ಮಿಕ್ಸಿಂಗ್ನ ಹೇಗೆ ಮಾಡಬೇಕು ಅಂತ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡದೇ ಇರೋರು ಹೋಗಿ ನೋಡ್ಬೋದು. ಆಮೇಲೆ ಮೇಯ್ನ್ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಯಾವುದೇ ಬೇರೆ ಪಾಟಿಗೆ ಹಾಕಿದ್ಮೇಲೆ ಯಾವುದೇ ಬೇರು ಬಿಡುವಂಥ ಗಿಡಗಳನ್ನ ಅದಕ್ಕೆ ನೆಡಬಾರ್ದು. ಯಾಕೆಂದರೆ ಇದೇ ಜಾಸ್ತಿ ಬೇರು ಬಿಟ್ಕೊಳ್ಳೋದ್ರಿಂದ ಬೇರೆ ಗಿಡಗಳನ್ನ ನೆಟ್ಟಾಗ ಇದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರಿಂದ ಇದೊಂದೇ ಗಿಡನ ಅದರಲ್ಲಿ ಬೆಳೆಸಬೇಕು. ಮತ್ತು ಅವಾಗವಾಗ ಮಣ್ಣನ್ನು ಲೂಸ್ ಮಾಡಬೇಕು, ಪ್ರೂನಿಂಗ್ ಮಾಡ್ಕೊಂಡು ಗೊಬ್ಬರ ಹಾಕಿ ನೋಡ್ಕೋಬೇಕು. ಪ್ರೂನಿಂಗ್ ಮಾಡಿಲ್ಲ ಅಂದರೆ ಅದು ನೆಟ್ಟು ಕಡ್ಡಿ ಥರ ಬೆಳ್ಕೊ ಹೋಗುತ್ತೆ ಅಷ್ಟೇ, ಜಾಸ್ತಿ ಬ್ರಾಂಚಸ್ ಬರೋಲ್ಲ ಮತ್ತು ಸೊಂಪಾಗಿ ಬೆಳೆಯಲ್ಲ. ಅದಕ್ಕೆ ಅವಾಗವಾಗ ಇದನ್ನು ಪ್ರೂನಿಂಗ್ ಮಾಡ್ತಾ ಇರಬೇಕು. ನನಗೆ ಗೊತ್ತಿದ್ದಷ್ಟು ಮಾಹಿತಿನ ನಾನು ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಯಾರಿಗಾದ್ರೂ ಗೊತ್ತಿದ್ದಲ್ಲಿ ಕಾಮೆಂಟಲ್ಲಿ ತಿಳಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋದಿಂದ ನಿಮ್ಗೇನಾದ್ರು ಉಪಯೋಗ ಆಗಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.